ಸಾಹಿತ್ಯವನ್ನು ಸಂರಕ್ಷಿಸುವಲ್ಲಿ ಹಾಗೂ ಹಳಕಟ್ಟಿಯವರ ಸಾಹಿತ್ಯ ಸೇವೆ ಸ್ಮರಣೀಯ ಬಿಟಿ ಕುಮಾರ್ ನಾಯಕ್ ಚಿತ್ರದುರ್ಗ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ರಚಿಸಿದ ವಚನ ಸಾಹಿತ್ಯವನ್ನ ಒಂದೆಡೆ ಸೇರಿಸಿ ಅವುಗಳನ್ನು ಪ್ರಕಟಿಸಿ ದೇಶ ಸೇರಿದಂತೆ ವಿಶ್ವಕ್ಕೆ ಹಳಕಟ್ಟಿಯವರು ವೈಶಿಷ್ಟ್ಯ ಸೇವೆ ಸಲ್ಲಿಸಿದ್ದಾರೆ ಎಂದು ಚಿತ್ರದುರ್ಗದ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಚನ ಸಾಹಿತ್ಯದ ಪಿತಾಮಹ ಪಗು ಹಳಕಟ್ಟಿಯವರ ಜನ್ಮದಿನಾಚರಣೆಯ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಜಗದ್ಗುರು ಬಸವಣ್ಣ ಸೇರಿದಂತೆ ಬಸವಾದಿ ಪ್ರಮುಖರು ತಮ್ಮದೇ ಆದಂತಹ ಶೈಲಿಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ, ಜಾತಿ ವ್ಯವಸ್ಥೆಯನ್ನ ತೊಡಗಿಸುವಲ್ಲಿ ಹಾಗೂ ಕಾಯಕದ ಮಹತ್ವವನ್ನು ವಿಶ್ವಕ್ಕೆ ಸಾರಿದ ಶರಣಾಗಿದ್ದಾರೆ. ಅಂಥ ಸಾಹಿತ್ಯವನ್ನು ಒಗ್ಗೂಡಿಸಿ ಇವತ್ತು ಜಗತ್ತಿನಾದ್ಯಂತ ಪಸರಿಸಲು ಹಳಕಟ್ಟಿಯವರ ಪಾತ್ರ ಸಾಹಿತ್ಯ ಸೇವೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕವಿಗೋಷ್ಠಿ ನಡೆಸಲಾಯಿತು. ಶ್ರೀಮತಿ ಮೀರಾ ಸೇರಿದಂತೆ ಇತರರು ಕವನ ವಾಚನ ನಡೆಸಿದರು. ನಗರ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ತಾಜ್ಪೀರ್, ಆಹಾರ ಇಲಾಖೆಯ ನಿರ್ದೇಶಕ ಮಲ್ಲಿಕಾರ್ಜುನ ರಂಗ, ನಿರ್ದೇಶಕ ಗಣೇಶ್ ಹಾಗೂ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಇತರ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಹಗಲು ಇರುಳು ಊರುಗೇರಿ ಸುತ್ತುತ್ತ ನಶಿಸುವ ಮೌಲ್ಯಗಳ ಕೈಗೆತ್ತಿ ಪುನರ್ಜೀವ ತುಂಬಿದ ನಿಮ್ಮ ಸಾಹಸ ವಚನ ಸಾಹಿತ್ಯಕ್ಕೆ ಮಂದಹಾಸ. ಒಂದರೆ ಬಡತನದ ಬೇಗುದಿ, ಹೆತ್ತಮ್ಮನ ಅಗಲಿಕೆಯೋ ದುಃಖ ದುಮ್ಮಾನಗಳ ಸಹಿಸಿ ಅರಗಿಸಿ ಜಗದಿ ಕಣ್ಬಿಡುವ ಕಾಲದಲ್ಲಿ ಬದುಕಿನ ಹೋರಾಟಕ್ಕೆ ಹೆಜ್ಜೆ ಇರಿಸಿದ ಛಲಗಾರ. ಸರಳ, ನಿಷ್ಠುರ, ನೇರ ನುಡಿಯ ಪ್ರಾಮಾಣಿಕ, ಸೇವಾ ಮನೋಭಾವದ ದ್ಯೋತಕ, ವಿಶ್ಲೇಷಣೆ ವಿವೇಚನೆಯ ಚಿಂತಕ, ಸಾಹಿತ್ಯ ಕೃತಿಗಳಿಗೆ ಆಕಾರ ನೀಡಿದ ಸಾಕಾರ ಮೂರ್ತಿ, ವೃತ್ತಿ ಪ್ರವೃತ್ತಿಯೊಡನೆ ಹಸ್ತಪ್ರತಿಗಳ ಹೆಸರು ನೀಡಿದ ಧೀಮಂತ, ವಿಜಾಪುರದ ಗೋಳಗುಮ್ಮಟದ ತೆರದಿ ವಚನ ಗುಮ್ಮಟವಾಗಿ ಬಾಣೆತ್ತರಕ್ಕೆ ಬೆಳೆದ ವಚನ ಸಾಹಿತ್ಯ ಪಿತಾಮಹ ಹರಿಕಾರ. ನಿಮಗೆ ಹೃದಯಾಂತರಾಳದ ನಮನ. ಅವಕಾಶಕ್ಕಾಗಿ ಧನ್ಯವಾದ.